ಬಂದಿರತಕ್ಕಂಥ ಹೊಸ ಸಮಿತಿಯ ಭಾಗವಾಗಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ. ಈ ಒಂದು ಪತ್ರಿಕಾಗೋಷ್ಠಿಗೆ ಬಂದಿರತಕ್ಕಂಥ ಎಲ್ಲ ಪತ್ರಿಕಾ ಮತ್ತು ಮಾಧ್ಯಮದ ಮಿತ್ರರಿಗೆ ಎಸ್ಎಫ್ಐ ಕರ್ನಾಟಕ ರಾಜ್ಯ ಸಮಿತಿ ಪರವಾಗಿ ಹೃತ್ಪೂರ್ವಕವಾದ ಪ್ರತ್ಯೇಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ನೀವು ಈ 3 ದಿನಗಳ ಕಾಲ ತಗೊಂಡಿರ್ತಕ್ಕಂಥ ತೀರ್ಮಾನಗಳು ಮತ್ತೆ ಆಯ್ಕೆಯಾಗಿರ್ತಕ್ಕಂಥ ಹೊಸ ಸಮಿತಿಯ ಭಾಗವಾಗಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ. ಈ ಒಂದು ಪತ್ರಿಕಾಗೋಷ್ಠಿಗೆ ಬಂದಿರತಕ್ಕಂಥ ಎಲ್ಲ ಪತ್ರಿಕಾ ಮತ್ತು ಮಾಧ್ಯಮದ ಮಿತ್ರರಿಗೆ ಎಸ್ಎಫ್ಐ ಕರ್ನಾಟಕ ರಾಜ್ಯ ಸಮಿತಿ ಪರವಾಗಿ ಹೃತ್ಪೂರ್ವಕವಾದ ಪ್ರತ್ಯೇಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ನೀವು ಈ 3 ದಿನಗಳ ಕಾಲ 3 ದಿನಗಳ ಕಾಲ ಅಚ್ಚುಕಟ್ಟಾಗಿ ಚಿಕ್ಕಬಳ್ಳಾಪುರ ನಗರದಲ್ಲಿ ಎಸ್ಎಫ್ಐನ ರಾಜ್ಯ ಸಮ್ಮೇಳನ ಅದ್ದೂರಿಯಾಗಿ ಮತ್ತು ಸಮರ್ಪಕವಾಗಿ ನಡೆದಿದೆ. ಮುಖ್ಯವಾಗಿ ಈ 3 ದಿನಗಳ ಕಾಲ ಎಸ್ಎಫ್ಐ ಸಂಘಟನೆಯಲ್ಲಿ ಪ್ರಮುಖವಾಗಿ ಬಂದಂಥ ವಿವಿಧ ಸುಮಾರು 18 ಜಿಲ್ಲೆಗಳಿಂದ 180ಕ್ಕೂ ಅಧಿಕ ಪ್ರತಿನಿಧಿಗಳು ಭಾಗವಹಿಸಿದ್ದರು. 180 ಪ್ರತಿನಿಧಿಗಳ ಜೊತೆಗೆ ವಿಶ್ವವಿದ್ಯಾಲಯದ ಕರ್ನಾಟಕ ರಾಜ್ಯದ 30 ವಿಶ್ವವಿದ್ಯಾಲಯದಿಂದ ವಿದ್ಯಾರ್ಥಿಗಳ ನಾಯಕರು ಬಂದಿದ್ದರು. ಅಲ್ಲಿ ಪ್ರಮುಖವಾಗಿ 3 ದಿನಗಳ ಕಾಲ ನಮ್ಮ ಸಮ್ಮೇಳನದಲ್ಲಿ ಚರ್ಚೆ ಆಗಿರತಕ್ಕಂಥ ವಿಷಯವನ್ನು ಈ ಪತ್ರಿಕೆ ಮಾಧ್ಯಮದ ಮೂಲಕ ನಾಡಿನ ಜನತೆಗೆ ತಿಳಿಸೋದೇನಂತಪ್ಪ ಅಂದರೆ, ಇವತ್ತಿನ ಶಿಕ್ಷಣ ಸಂಪೂರ್ಣವಾಗಿ ವ್ಯಾಪಾರೀಕರಣ ಆಗ್ತಾ ಇದೆ. ಆ ವ್ಯಾಪಾರೀಕರಣಕ್ಕೆ ಕಡಿವಾಣ ಆಗ್ತಕ್ಕಂಥ ಕೆಲಸ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಎರಡೂ ಕೂಡ ಮಾಡಬೇಕಾಗಿದೆ. ಇಲ್ಲಿ 3 ದಿನಗಳ ಕಾಲ ಅಧಿವೇಶನದಲ್ಲಿ ಅಲ್ಲಿಂದ ವಿವಿಧ ಜಿಲ್ಲೆಗಳಿಂದ ಬಂದಂಥ ಹಲವಾರು ಪ್ರತಿನಿಧಿಗಳು ಚರ್ಚಿಸಿದ ವಿಷಯಗಳು ಮತ್ತು ಎಷ್ಟಿದ ಪ್ರಶ್ನೆಗಳು ಏನಂತಪ್ಪ ಅಂದರೆ, ಇವತ್ತು ಸಾರ್ವತ್ರಿಕ ಶಿಕ್ಷಣ ಅಂತೇಳಿ ಸರ್ಕಾರ ಕಟ್ತಾ ಇದೆ. ಇವತ್ತು 14 ವರ್ಷದೊಳಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಅಂತ ಹೇಳ್ತಾ ಇದೆ. ಅದು ಎಲ್ಲರಿಗೂ ಕೂಡ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಸಿಗ್ತಾ ಇಲ್ಲ. ನಮಗೆ ದೇಶಕ್ಕೆ ಸ್ವಾತಂತ್ರ್ಯ ಬಂದು 77-78 ವರ್ಷ ಆದರೂ ಕೂಡ ಇವತ್ತು 2009ರಲ್ಲಿ ಜಾರಿಗೆ ಬಂದಂಥ ರೈಟ್ ಟು ಎಜುಕೇಷನ್ ಆ್ಯಕ್ಟ್ RT 2009 ಏನಿದೆ ಅದು ಕೂಡ ಸಮರ್ಪಕವಾಗಿ ಜಾರಿ ಆಗ್ತಾ ಇಲ್ಲ. ಇದ್ರ ಪರಿಣಾಮವಾಗಿ ಏನಾಗ್ತದೆ ಅಂತಪ್ಪ ಅಂದರೆ, ಇಡೀ ರಾಜ್ಯದಲ್ಲಿ ಇಂದಿನ ಒಟ್ಟಾರೆ ಆಯೋಗದ ಶಿಫಾರಸು ಪ್ರಕಾರ ಶಿಕ್ಷಣ ಕ್ಷೇತ್ರಕ್ಕೆ ತನ್ನ ಬಜೆಟ್ನಲ್ಲಿ ರಾಜ್ಯ ಸರ್ಕಾರ ಕನಿಷ್ಠ 30% ಅನುದಾನ ಕೊಡಬೇಕಾಗಿತ್ತು. ಇಲ್ಲಿವರೆಗೆ ಆಳ್ವಿಕೆ ಮಾಡಿದಂಥ ಕಾಂಗ್ರೆಸ್, BJP, JDS ಮತ್ತು ಸಮ್ಮಿಶ್ರ ಸರ್ಕಾರವು 30% ಅನುದಾನ ಕೊಡಲಾರ ಕಾರಣಕ್ಕಾಗಿ ಇಡೀ ರಾಜ್ಯದಲ್ಲಿ 30,000ಕ್ಕೂ ಅಧಿಕ ಶಿಕ್ಷಕರ ಉದ್ಯೋಗ ಖಾಲಿ ಇವೆ. ಅದರ ಜೊತೆಗೆ ಪ್ರಮುಖವಾಗಿ ನಾವು ಗುರುತಿಸಬೇಕಾಗಿದ್ದ ಇಡೀ ರಾಜ್ಯದಲ್ಲಿ ಸುಮಾರು 6,725 ಶಾಲೆಗಳಲ್ಲಿ ಏಕೋಪಾಧ್ಯಾಯ ಶಾಲೆಗಳಿವೆ. ಈ 2 ವರ್ಷದಲ್ಲಿ ಶಿಕ್ಷಕರ ವರ್ಗಾವಣೆ ಇರ್ಬೋದು ಅಥವಾ ಅಂತರ ಜಿಲ್ಲೆ ವರ್ಗಾವಣೆ ಪರಿಣಾಮ ಏನಾಯ್ತಪ್ಪ ಅಂದರೆ, ನಮ್ಮ ಸುಪ್ರೀಂ ಕೋರ್ಟ್ ಹೇಳ್ತದೆ, ಸರ್ಕಾರ ಹೇಳ್ತದೆ, ಯಾವುದೇ ಏಕೋಪಾಧ್ಯಾಯ ಶಾಲೆಗಳು ಇರಬಾರ್ದು ಅಂತೇಳಿ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಗಡಿಭಾಗ ಇರ್ಬೋದು, ಕಲ್ಯಾಣ ನಗರದಲ್ಲಿರ್ಬೋದು, ನಾವು ಸರ್ಕಾರದ ಅಂಕಿಅಂಶಗಳನ್ನು ಪರಿಶೀಲನೆ ಮಾಡಿದಾಗ ನಮಗೆ ಅತ್ಯಂತ ಆಘಾತಕರ ಅಂಶಗಳನ್ನು ಬೆಳಕಿಗೆ ಚೆಲ್ಲಿದೆ. ಈ ಕುರಿತು ನಾವು ಹಲವಾರು ಸಾರಿ ಮಧು ಬಂಗಾರಪ್ಪ ಗಮನ ತಂದಿದ್ದೇವೆ. ಯಾಕೆಂತಪ್ಪ ಅಂದರೆ, ಇವತ್ತು ಅತಿಥಿ ಶಿಕ್ಷಕರು ತೆಗೆದುಕೊಳ್ತಿದ್ದಾರೆ. ಆ ಅತಿಥಿ ಶಿಕ್ಷಕರು ಏನಾಗ್ತಾರೆ ಅಂತಪ್ಪ ಅಂದರೆ, ಒಂದು ರೀತಿ ಮನೆಗೆ ಬಂದು ಹೋದಂಥ ಗೆಸ್ಟ್ಗಳು ಇವತ್ತು ಜುಲೈದಲ್ಲಿ ತೆಗೆದುಕೊಳ್ತಾರ, ಮಾರ್ಚಲ್ಲಿ ರಿವ್ಯೂ ಮಾಡ್ತಾರೆ. ಅವರಿಗೆ ಕೂಡ ಭದ್ರತೆ ಇಲ್ಲ. ಇದ್ರ ಪರಿಣಾಮ ಏನಾಗ್ತಿದೆ, ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ಸಿಗ್ತಾ ಇಲ್ಲ. ಇವತ್ತು ಖಾಸಗಿ ಸಮೀಕ್ಷೆಗಳು ಕೆಲವೊಂದು ವರದಿಗಳನ್ನು ಗಮನಿಸಿದ್ದೀವಿ. ಸರ್ಕಾರಿ ಶಾಲೆ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇವತ್ತು ಎಷ್ಟೋ ಸರ್ಕಾರಿ ಶಾಲೆಗಳಲ್ಲಿ ಶೌಚಾಲಯಗಳೇ ಇಲ್ಲ, ಕುಡಿಯೋಕ್ಕೆ ಶುದ್ಧವಾದ ನೀರಿಲ್ಲ. ಇವತ್ತು ಇರ್ತಕ್ಕಂಥ ಶಾಲಾ ಅಭಿವೃದ್ಧಿ ಸಮಿತಿ ಏನಿದೆ SDMC, ಅದು ನೆಪ ಮಾತ್ರ ಆಗಿದೆ. ಕೇವಲ ಒಂದು ಅಧಿಕಾರದ ಹುದ್ದೆಗೆ ಮಾತ್ರ ಸೀಮಿತ ಆಗ್ತಿದೆ. ಇವತ್ತು ಗಡಿ ಭಾಗದ ವಿದ್ಯಾರ್ಥಿಗಳಿಗೆ ಸಮರ್ಪಕವಾಗಿ ಕನ್ನಡ ಭಾಷೆಯ ಒಂದು ಮಾತೃಭಾಷೆ ಕಲಿಬೇಕಂತ ಹಲವಾರು ವಿದ್ಯಾರ್ಥಿಗಳಿಗೆ ಸಮಯಕ್ಕೆ ಸರಿಯಾಗಿ ಪಠ್ಯ ಪುಸ್ತಕ ತಲುಪ್ತಾ ಇಲ್ಲ. ಇವತ್ತು ಅಲ್ಲಿ ವಿದ್ಯಾರ್ಥಿಗಳಿಗೆ ಕೊಡ್ತಕ್ಕಂಥ ಊಟ ಇರ್ಬೋದು, ಎಲ್ಲವೂ ಕೂಡ ಸಮಸ್ಯೆ ಬಗೆಹರಬೇಕು. ಮತ್ತು ಮಕ್ಕಳಿಗೆ ಪ್ರಮುಖವಾಗಿ ಕೊಡ್ತಕ್ಕಂಥ ಸೈಕಲ್ ಅನೇಕ ವಿದ್ಯಾರ್ಥಿಗಳಿಗೆ ಉಪಯುಕ್ತ ಆಯಿತು. ಇವೆಲ್ಲದರೂ ಕೂಡ ಒಂದು ಕಡೆ ಅಧಿವೇಶನದಲ್ಲಿ ಪ್ರಮುಖವಾಗಿ ಪ್ರಾಥಮಿಕ ಶಿಕ್ಷಣಕ್ಕೆ ಯಾಕೆ ಅಧಿವೇಶನ ಆದ್ಯತೆ ಕೊಟ್ಟಿದಂತಪ್ಪ ಅಂದರೆ, ನಮ್ಮ ಶಿಕ್ಷಣದ ಬುನಾದಿ ಗಟ್ಟಿಯಾಗಿರುತ್ತೆ. ಶಿಕ್ಷಣದ ಬುನಾದಿ ಗಟ್ಟಿಯಾಗಿದ್ದರೆ ಮಾತ್ರ ಮೇಲೆ ನಾವು ಮೆಡಿಕಲ್ ಇರ್ಬೋದು, ಪದವಿ ಅಂತ ಇರ್ಬೋದು, PU ಅಂತ ಕೂಡ ಉನ್ನತ ಉತ್ತಮ ಗುಣಮಟ್ಟದ ಶಿಕ್ಷಣ ಕೊಡೋಕ್ಕಾಗುತ್ತೆ. ಅದ್ರ ಜೊತೆಗೆ ಇವತ್ತು ಬಹುತೇಕ ಪದವಿ ಮತ್ತು ಸ್ನಾತಕೋತ್ತರ ಖಾಸಗೀಕರಣ ಆಗಿದೆ. ಖಾಸಗೀಕರಣ ಜೊತೆಗೆ ಸಂಪೂರ್ಣವಾಗಿ ವ್ಯಾಪಾರೀಕರಣ ಆಗ್ತಿದೆ. ಮೆಡಿಕಲ್, ಇಂಜಿನಿಯರಿಂಗ್ ಅಂತ ಸೀಟ್ಗಳಲ್ಲಿ ಪ್ರತಿ ವರ್ಷ 10%, 15% ಶುಲ್ಕ ಹೆಚ್ಚಳ ಮಾಡ್ತಿದ್ದಾರೆ. ಈ ಶುಲ್ಕ ಹೆಚ್ಚಳವನ್ನು SFI ಸಂಘಟನೆ ಈ ಒಂದು ಅಧಿವೇಶನದಲ್ಲಿ ಸಮ್ಮೇಳನದಲ್ಲಿ ಸಂಪೂರ್ಣವಾಗಿ ಆ ಶುಲ್ಕ ಹೆಚ್ಚಳವನ್ನು ವಿರೋಧ ಮಾಡಿದ್ದಾರೆ ಹಲವಾರು ವಿದ್ಯಾರ್ಥಿಗಳು. ಇದರ ಪರಿಣಾಮ ಏನಾಗಿದೆ ಅಂತಪ್ಪ ಅಂದರೆ, ರಾಜ್ಯದಲ್ಲಿರ್ತಕ್ಕಂಥ ಬಡ, ಮಧ್ಯಮ, ದಲಿತ ಹಲವಾರು ವಿದ್ಯಾರ್ಥಿಗಳಿಗೆ ಉತ್ತಮ ಗುಣಮಟ್ಟದ ಉನ್ನತ ಶಿಕ್ಷಣ ಸಿಗ್ತಾ ಇಲ್ಲ.